ನಮಸ್ಕಾರ. ಎಸ್ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಅನಾರೋಗ್ಯದ ನಿಮಿತ್ತ ಅಗಲಿದ ಬಸವ ಕೇಂದ್ರದ ಟ್ರಸ್ಟಿ ಶರಣ ವೀರಭದ್ರಪ್ಪ ಕುರುಕುಂದಿ ಅವರಿಗೆ ನುಡಿ ನಮನ ಕಾರ್ಯಕ್ರಮವನ್ನು ದಿನಾಂಕ 17/11/24ರಂದು ಪ್ರಗತಿಪರ ಸಂಘಟನೆ ಹಾಗೂ ಬಸವ ಕೇಂದ್ರದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಅದರ ಸಂಪೂರ್ಣ ನುಡಿ ನಮನದ ವಿವರ ಈಗ ನಿಮ್ಮ ಮುಂದೆ. ಬಸವಂ ಕಾಲಂಗೆ ಕಾಲನನುಪಮಶೀಲಂ ಬಸವಂ ಜಂಗಮರೋಲಂ ಬಸವ ರಕ್ಷಿಪು ಜನ ಸಂಗನ ಬಸವ. ಅವರು ಬಿಟ್ಟೋಗಿರ್ತಕ್ಕಂಥ ದಾರಿಯಲ್ಲಿ ಅವರ ಆಸೆಯನ್ನು ಈಡೇರಿಸಲಿಕ್ಕೆ ಕನಿಷ್ಠಕ್ಕಾದರೂ ದುಡಿಬೇಕು, ಮುಂದೆ ಕೂಡ ನಾವು ಕೆಲಸ ಮಾಡಬೇಕನ್ನೋ ಆಸೆಯದೊಂದಿಗೆ ಈ ಸಭೆಗೆ ಬಂದಿರತಕ್ಕಂಥ ಎಲ್ಲ ಶರಣ ಬಂಧುಗಳೇ, ಡಾಕ್ಟರ್ ಶಿವರಾಜ್ ಸರ್ ಬರ್ತಿದ್ದಾರೆ, ಅವರು ಕೂಡ ಬರಬೇಕಂತೇಳಿ ಅವ್ರಿಗೆ ಸ್ವಾಗತಿಸ್ತಾ ಇದ್ದೀನಿ. ಶಿವರಾಜ್ ಸರ್ನ ಸ್ವಾಗತ. ರೈತರಿಗಾಗಿ, ಕಾರ್ಮಿಕರಿಗಾಗಿ, ಅಸಕ್ತರಿಗೆ, ಬಡವರಿಗೆ ಆಗಂಥ ಅನ್ಯಾಯಗಳನ್ನು ವಿರೋಧಿಸಿ ಹೋರಾಟ ಮಾಡ್ತಕ್ಕಂಥ ಸಂಘಟನೆಗಳ ಎಲ್ಲ ಒಕ್ಕೂಟ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ. ಜೊತೆಗೆ ಬಸವ ತತ್ವನ ಇಡೀ ನಮ್ಮ ಈ ಭಾಗದಲ್ಲಿ ಪ್ರಚಾರ ಮಾಡೋದರಲ್ಲಿ ದೊಡ್ಡ ಒಂದು ನ್ಯೂಕ್ಲಿಯರ್ ಥರ ಸಿಂಧನೂರಿನ ಬಸವ ಕೇಂದ್ರ ಕೆಲಸ ಮಾಡ್ತಾ ಇದೆ. ಆ ಎರಡೂ ಸಂಘಟನೆಗಳು ಸೇರ್ಕೊಂಡು ನಾವು ಸಿಂಧನೂರಲ್ಲಿ ಈ ಸಭೆಯನ್ನು ಏರ್ಪಡಿಸೋಣ. ಈ ಸಭೆ ಮೂಲಕ ಮುಂದೆ ಹೋಗಬೇಕಾದಂಥ, ಇವತ್ತು ನಾವು ಮಾಡಬೇಕಾದಂಥ ದಾರಿಯ ಬಗ್ಗೆ, ಎಲ್ಲರ ಒಗ್ಗಟ್ಟಿನ ಬಗೆಗೆ, ಈ ಚಳವಳಿಯನ್ನು ಕೊಂಡೊಯ್ಯೋದ್ರ ಬಗೆಗೆ ಮತ್ತೊಂದಷ್ಟು ಸ್ಫೂರ್ತಿಯನ್ನು ಪಡೆಯೋಣ ಅನ್ನೋ ಕಾರಣಕ್ಕೆ ಎರಡೂ ಸಂಘಟನೆಗಳ ಮುಖಂಡರು ಸೇರಿ ಈ ಸಭೆಯನ್ನು ಇವತ್ತು ಏರ್ಪಡಿಸಿದ್ವಿ. ನನಗನ್ಸುತ್ತೆ ನೀವೆಲ್ಲರೂ ಬಲ್ಲಂಗೆ ನಾನು ಕೂಡ ಕಳೆದ ಒಂದು 25-30 ವರ್ಷಗಳಿಂದ ವೀರಭದ್ರಪ್ಪ ಅವ್ರನ್ನ ಬಲ್ಲೆ. ನಾವು ಚಳವಳಿಗಳಲ್ಲಿ ಹೆಚ್ಚು ಕಡಿಮೆ ನಮ್ಮ ಜೀವನ ಎಲ್ಲ ನಾವೆಲ್ಲ ಕಳೆದಂಥವರೇ ಭಾಳಷ್ಟು ಜನ ಇದ್ದೀವಿ ಇದರೊಳಗಡೆ. ಒಂದು ಚಳವಳಿಯನ್ನು ಕಟ್ಟಬೇಕಾದ್ರೆ ವೈಚಾರಿಕ ಗಟ್ಟಿತನ ಮುಖ್ಯವಾಗಬೇಕು. ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಅಂತ ಹೇಳ್ತೀವಿ ನಾವು. ವೈಚಾರಿಕ ಬದ್ಧತೆ ಮೊದಲನೇದು ಬೇಕು. ಎರಡನೇದ್ದು ಅದನ್ನು ಜಾರಿಗೊಳಿಸ್ಬೇಕನ್ನೋದು. ಎಷ್ಟೋ ಜನ ವೈಚಾರಿಕವಾಗಿ ಬದ್ಧರಾಗಿರೋಂಥವ್ರು ಕೇವಲ ಮನೆ ಕೂತ್ಕೊಂಡು ಹಲವಾರು ಲೇಖನಗಳನ್ನು ಬರಿತಾ ಇದ್ದಾರೆ, ನೋಡ್ತೀವಿ ನಾವೆಲ್ಲ. ಲೆಕ್ಚರರ್ಸ್, ಪ್ರೊಫೆಸರ್ಸ್ ನಮ್ಮ ಜೊತೆಗಿರೋರು ಭಾಳ ಜನ ಇದ್ದಾರೆ. ಅದನ್ನು ಜಾರಿಗೊಳಿಸ್ಬೇಕನ್ನೋದಾಗಿದ್ದರೆ ಸಂಪೂರ್ಣ ಜೀವನದಲ್ಲಿ ಒಂದಷ್ಟಲ್ಲ ಒಂದಷ್ಟು ತ್ಯಾಗ ಮಾಡಬೇಕು, ಅದಕ್ಕೋಸ್ಕರ ಸಮಯ ಕೊಡಬೇಕು, ವ್ಯಕ್ತಿಗತ ಜೀವನ ಕಡಿಮೆ ಮಾಡಬೇಕು, ಸಂಘಟನೆಯಾಗಿ ನಾವು ಕೆಲಸ ಮಾಡಬೇಕು. ಎರಡನೇದು. ಮೂರನೇದ್ದು, ಇದಕ್ಕಾಗಿ ನಿಷ್ಠುರತೆ ಕಟ್ಕೋಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಂಪನ್ಮೂಲಗಳು, ವ್ಯಕ್ತಿಗಳನ್ನು ಸಂಘಟಿಸ್ತಕ್ಕಂಥ ಸಂಘಟಕನಾಗಬೇಕು. ಈ ಮೂರು ಮೇಳೈಸಿ ಗಟ್ಟಿಯಾಗಿ ವ್ಯವಸ್ಥೆ ವಿರುದ್ಧ ನಿಷ್ಠುರವಾಗಿ ನಿಂತು ಈ ಚಳವಳಿಯನ್ನು, ಈ ಒಂದು ಬಸವ ತತ್ವವನ್ನು ಈ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡಿರ್ತಕ್ಕಂಥ ನಮ್ಮ ಎದುರಿಗಿರ್ತಕ್ಕಂಥ ಸಾಕ್ಷಿ ಅಂತ ಹೇಳಿದ್ರೆ ನಾವು ವೀರಭದ್ರಪ್ಪ ಅವ್ರನ್ನ ನೋಡ್ತಾ ಇದ್ದೀವಿ. ಮಿತಿಗಳು, ಕೊರತೆಗಳು ಎಲ್ಲರಲ್ಲಿ ಇರ್ಬೋದು, ಯಾಕಂದರೆ ಎಲ್ಲರಂತೆ ನಾವು ಮನುಷ್ಯರು, ಅತಿ ಮನುಷ್ಯರು ಯಾರೂ ಇಲ್ಲ ಇಲ್ಲ. ಹಾಗಾಗಿ ನಮ್ಮ ಇವತ್ತಿನ ಮುಂದಿನ ದಾರಿ ಏನು ಅಂತ ಲೆಕ್ಕ ಹಾಕಿದರೆ, ನಾವು ಸಿಂಧೂರಲ್ಲಿ ಈ ಕಳೆದ ಒಂದು 8-10 ವರ್ಷಗಳಲ್ಲಿ, ಹೆಚ್ಚಿಗೆ 10 ವರ್ಷಗಳಿಂದ ರೈತರಿಗಾಗಿ ಹೋರಾಟ ಮಾಡೋಂಥವ್ರು, ಕಾರ್ಮಿಕರ ಹಕ್ಕಿಗಾಗಿ ಹೋರಾಟ ಮಾಡೋಂಥವ್ರು, ಎಲ್ಲೆಲ್ಲ ದೌರ್ಜನ್ಯಗಳು ನಡೆದರೆ, ಊರಲ್ಲಿ ಕುಡಿಯೋಕ್ಕೆ ನೀರಿಲ್ಲ ಅಂತ ಹೇಳಿದ್ರೆ, ಸಿಂಧೂರಲ್ಲಿ ರಸ್ತೆ ಇಲ್ಲ ಅಂತ ಹೇಳಿದರೆ ನಡೀತಕ್ಕಂಥ ಎಲ್ಲ ಸಂಘಟನೆಗಳ ಹೋರಾಟಗಳಲ್ಲಿ ಬಸವ ಕೇಂದ್ರ ಕೂಡ ಒಂದು ಶಕ್ತಿಯಾಗಿ ಪಾಲ್ಗೊಂಡಿದೆ. ಬಸವ ಕೇಂದ್ರ ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ನಾನು ವೀರಭದ್ರಪ್ಪ ಅವರು ನೆನೆಸ್ತಾ ಇದ್ದೀನಿ ಇವತ್ತೆಲ್ಲ. ಯಾಕಂತ ಹೇಳಿದ್ರೆ ಅದಕ್ಕೆ ಅವರು ಭದ್ರಾಗಿದ್ದರು, ಉಳಿದೆಲ್ಲ ಗೆಳೆಯರಲ್ಲಿರ್ತಕ್ಕಂಥ ಎಲ್ಲ ಹಿರಿಯರೆಲ್ಲರೂ ಕೂಡ ಅದಕ್ಕೆ ತೊಡಗಿಸ್ತಿದ್ರು. ಹಾಗಾಗಿ ಆ ಕಾರಣದಿಂದನೇ ಕರ್ನಾಟಕದ ಇತರೆ ಕಡೆ ನೋಡ್ಲಿಕ್ಕೆ ಸಿಗಲಾರದಂಥ ಒಂದು ವಾತಾವರಣ ಇಲ್ಲಿದೆ. ಬಸವ ಕೇಂದ್ರ ಮತ್ತು ಸಿಂಧನೂರಿನ ಎಲ್ಲ ಪ್ರಗತಿಪರ ಸಂಘಟನೆಗಳು ಒಟ್ಟಾಗಿ ಚಳವಳಿ ಕಟ್ಟುವಂಥ ನಿಜವಾದ ಶರಣ ಚಳವಳಿ ಇದು ಅಂತ ನಾನು ಭಾವಿಸಿದ್ದೆ. ಯಾಕಂತ ಹೇಳಿದರೆ ಇವತ್ತಿನ ಕಾಯಕ ಜೀವಿಗಳು ಯಾರು? ಅವತ್ತಿನ ಕಾಯಕ ಜೀವಿಗಳೆಲ್ಲ ಕುಶಲಕರ್ಮಿ ವರ್ಗ ಆಗಿತ್ತು. ಕುಂಬಾರರು ನಿತ್ಯ ವಸ್ತುಗಳನ್ನು ಏನು ತಯಾರು ಮಾಡ್ತಿದ್ರು ಅವರೆಲ್ಲ. ಇವತ್ತಿನ ನಮ್ಮ ಗಂಜಿನ ಅಮಾಲ್ರೆ ನಮ್ಮ ಕುಶಲಕರ್ಮಿಗಳು, ಇವತ್ತಿನ ಕಾಯಕ ಜೀವಿಗಳು. ರೈತರು ಇವತ್ತಿನ ಕಾಯಕ ಜೀವಿಗಳು.
ನಮಗೆ ದಿನನಿತ್ಯ ಬೇಕಾಗಿರ್ತಕ್ಕಂಥ ವಸ್ತುಗಳು ತಯಾರು ಮಾಡ್ತಕ್ಕಂಥ ಲಕ್ಷಾಂತರ ಕೋಟ್ಯಾಂತರ ಭಾರತ ದೇಶದ ಕಾರ್ಮಿಕರು ಇವತ್ತು ಕಾಯಕ ಜೀವಿಗಳು, ಅವರ ಹಕ್ಕುಗಳು ಇವತ್ತು ಹನನ ಆಗ್ತಾ ಇದೆ. ಜನ ಸಂತೋಷದಿಂದ ಬದುಕಂಥ ಸ್ಥಿತಿ ಇಲ್ಲ. ದಿನ ಬೆಳಗ್ಗೆದ್ರೆ ಇವತ್ತೆಲ್ಲ ಮೌಢ್ಯಾಚಾರನ ಬಿತ್ತುವಂಥ ಕಾರ್ಯ ನಡೀತಿದೆ. ಹಾಗಾಗಿ ಅವರ ಹಕ್ಕುಗಳಿಗಾಗಿ ಹೋರಾಟ ಮಾಡುವಂಥದ್ದೇ ನಿಜವಾದಂಥ ಇವತ್ತು ಶರಣತ್ವ ಅಂತ ನಾನು ಭಾವಿಸಿದ್ದೇನೆ. ಇವತ್ತಿನ ಕಾರ್ಮಿಕರು, ಇಲ್ಲಿರ್ತಕ್ಕಂಥ ರೈತರು, ದುಡಿತಕ್ಕಂಥ ಶ್ರಮಜೀವಿಗಳೇ ಇವತ್ತಿನ ನಮ್ಮ ಕಣ್ಣಿದ್ರಿನ, ಯಾಕಂದರೆ ಕಾಲಘಟ್ಟ ಬದಲಾವದಂತೆ ನಾವು ಕೂಡ ಅಪ್ಡೇಟ್ ಆಗಬೇಕು. ಇವತ್ತಿನ ಕಾಯಕ ಜೀವಿಗಳ ಹಕ್ಕುಗಳು, ಅವರ ಬದುಕು, ಅವರ ಸ್ವಾಭಿಮಾನ, ಅದರ ರಕ್ಷಣೆಗಾಗಿ ಯಾರು ಇವತ್ತು ಚಳವಳಿ ಕಟ್ತಾ ಇದ್ದಾರೆ ಅವರೇ ನಿಜವಾದ ಶರಣರು ಅಂತ ನಾವು ಭಾವಿಸಿದ್ದೀವಿ. ಹಾಗಾಗಿ ಸಿಂಧನೂರಿನ ಬಸವ ಕೇಂದ್ರ ಇದರಲ್ಲಿ ಕೈ ಜೋಡಿಸಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಶರಣ ಹೇಳ್ತಾ ಇದ್ದೇವೆ. ಇದರ ಜೊತೆಗೆ ಇನ್ನೊಂದೆರಡು ಮಾತುಗಳನ್ನು, ಯಾಕಂದರೆ ಭಾಳಷ್ಟು ಜನ ಮಾತಾಡೋರಿದ್ದಾರೆ. ನಾವು ಈ ಸಭೆಯನ್ನು ಏರ್ಪಡಿಸಿರುವಂಥ ಮತ್ತು ನಮ್ಮೆರಡ ಸಂಘಟನೆಗಳ ಐಕ್ಯತೆ ಔಚಿತ್ಯ ಏನು ಅನ್ನೋದನ್ನು ಮಾತ್ರ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಎಂಥ ಒಂದು ಸನ್ನಿವೇಶ ಎದುರಿಸ್ತಾ ಇದ್ದೀವಿ ಅಂತ ಹೇಳಿದರೆ, ಈ ಹಿಂದೆ 2 ಶತಮಾನಗಳ ಹಿಂದೆ 80-90ರ ದಶಕದಲ್ಲಿ ಇದ್ದಂಥ ಚಳುವಳಿ ಇವತ್ತು ಪರಿಸ್ಥಿತಿ ಹಂಗಿಲ್ಲ, ರಾಜಕೀಯ ಪರಿಸ್ಥಿತಿ ಹಂಗಿಲ್ಲ. ಎಲ್ಲ ಚಳುವಳಿಗಳು ಇವತ್ತು ಬಿಕ್ಕಟ್ಟನ್ನು ಎದುರಿಸ್ತಾ ಇದ್ದೀವಿ, ದೊಡ್ಡ ಬಿಕ್ಕಟ್ಟನ್ನು ಎದುರಿಸೋಂಥ ಒಂದು ಪರಿಸ್ಥಿತಿ. ವೈದಿಕಶಾಹಿ ವ್ಯವಸ್ಥೆ ಇಡೀ ದೇಶದ ಕಾರ್ಪೊರೇಟ್ ಸೆಕ್ಟರ್ನ, ಭಾರತ ದೇಶದ ಸಂಪನ್ಮೂಲಗಳನ್ನು, ಶ್ರಮವನ್ನು ಎಲ್ಲವನ್ನು ನಿಮಗೆ ದಾರಿ ಎರಿತೀನಿ, ನಾನು ಗ್ಯಾರಂಟಿ ಕೊಡ್ತೀನಿ, ನಾನು ಜನರನ್ನು ಯಾವ ದಾರಿಗಾದರೂ ಹೇಳತ್ತಂದು ದಾರಿ ತಪ್ಪಿಸಿ ಅಧಿಕಾರಕ್ಕೆ ಕೂತ್ಕೊಂಡು ನಿಮಗೆ ನಾನು ಮಾರಾಟ ಮಾಡ್ತೀನಿ ದೇಶ ಅಂತೇಳಿ ಇವತ್ತು ಅವ್ರಿಗೆ ಗ್ಯಾರಂಟಿ ಕೊಟ್ಟು ಇವತ್ತು ಸರ್ಕಾರದಲ್ಲಿ ಕುಂತಿದೆ. ಪಕ್ಷ ಯಾವುದೇ ಇರ್ಬೋದು, ಅಂಥ ಒಂದು ಸಂದರ್ಭದಲ್ಲಿ ನಾವಿದ್ದೀವಿ ಈಗ. ಹಾಗಾಗಿ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ತತ್ವಗಳು, ದರ್ಶನಗಳು, ಯಾವ ವಿಚಾರಗಳಿದೆ ಅವೆಲ್ಲವನ್ನು ದಾರಿ ತಪ್ಪಿಸೋ ಕೆಲಸ ಮಾಡ್ತಿದ್ದಾರೆ. ವಚನ ದರ್ಶನ ಬಂದಿರೋಂಥದ್ದು ಕೇವಲ ಅವರ ಯಾವುದೇ ತೀಟಿಗಾಗಿ ಅಲ್ಲ, ಅವ್ರು ಯಾವುದಕ್ಕೋ ತಮ್ಮನ್ನು ತಾವು ಮೆರವಣಿಗೆ ಮಾಡ್ಕೋಬೇಕು, ಪುಸ್ತಕ ಬರೆದು ಹೆಸರು ಗಳಿಸ್ಕೋಬೇಕಂತಲ್ಲ. ಅವ್ರಿಗೆ ಬೇಕಾಗಿರೋಂಥದ್ದು ಶರಣ ತತ್ವ, ಬಸವಣ್ಣನವರ ವಿಚಾರಗಳು, ವಚನ ಚಳವಳಿ ಅನ್ನೋಂಥದ್ದು ಜನರಿಗೆ ಇವತ್ತು ಜಾತ್ಯತೀತ ತತ್ವವನ್ನು ಅರಳಿ ಇವತ್ತು ಅಗತ್ಯ ಇದೆ. ಎಲ್ಲ ಕಡೆ ಕೋಮು ಗಲಭೆಗಳೇ ಆಗೋಂಥ ಜಾತಿ ವಿಷ ಎಲ್ಲ ಕಡೆ ಬಿತ್ತೋ ಸಂದರ್ಭದಲ್ಲಿ ಇವತ್ತು ಬಸವಣ್ಣವರ ವಿಚಾರಗಳು ಹಿಂದೆಂದಿಗಿಂತ ಇವತ್ತು ಅಗತ್ಯ ಇರಬೇಕಾದ್ರೆ ಅದನ್ನು ದಾರಿ ತಪ್ಪಿಸೋ ಕೆಲಸ ಅವ್ರಿಗೆ ಬೇಕಾಗಿದೆ. ಅದಕ್ಕೋಸ್ಕರ ಅವ್ರು ಭಾಳ ಸ್ಪಷ್ಟವಾಗಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಶರಣರ ವಿಚಾರಗಳಿಗೆ, ಬಸವಣ್ಣನ ಸಿದ್ಧಾಂತಕ್ಕೆ ಇವತ್ತು ವೈದಿಕೀಕರಣ ಮಾಡುವಂಥದ್ದೇ ಅವ್ರ ಕೆಲಸ ಆಗಿದೆ. ಇದು ಮಾತ್ರ ಅಲ್ಲ, ಕಲ್ಯಾಣ ನಾಡಲ್ಲಿ ನಾವು ಬದುಕ್ತಾ ಇದ್ದೀವಿ. ಕಲ್ಯಾಣ ನಾಡು ಇಲ್ಲಿ ಶರಣರಿಗೆ ಎಷ್ಟು ಹೆಸರಾಗಿದೆಯೋ, ಬುದ್ಧಿಸ್ಟು ಬೌದ್ಧನನ್ನು ನೆನೆಸ್ತಕ್ಕಂಥವ್ರು ಕೂಡ ಅಷ್ಟೇ ಸಂಖ್ಯೆಯಲ್ಲಿದ್ದಾರೆ. ನೀವು ಗುಲ್ಬರ್ಗ, ಬೀದರ್ ಎಲ್ಲ ನೋಡ್ತೀರಿ, ಬುದ್ಧ ವಿಹಾರಗಳನ್ನು ಬೇಕಾದಷ್ಟು ನೋಡ್ತಾ ಇದ್ದೀವಿ. ಬುದ್ಧನ ಮೇಲೆ ಕೂಡ ದೊಡ್ಡ ಪ್ರಮಾಣದ ಇವತ್ತು ಆಕ್ರಮಣ ನಡೀತಾ ಇದೆ. ನಾನು ಇವತ್ತು ಬೆಳಗ್ಗೆ ಗುರುರಾಜ್ ಕರ್ಜಗಿ ಅವ್ರದ್ದು ವಿಡಿಯೋ ಕೇಳ್ತಾ ಇದ್ದೆ. ಇನ್ನೊಂದು ಕಾದಂಬರಿ ಬಂದಿದೆ, ಆ ಕಾದಂಬರಿಗೆ SL ಭೈರಪ್ಪನವರು ಮುನ್ನುಡಿ ಬರೆದಿದ್ದಾರೆ. ಹೊಸ ಕಾದಂಬರಿ, ಬುದ್ಧನ ಬಗೆಗೆ ಕಾದಂಬರಿ ಬಂದಿದೆ. ಸಂಘ ಪರಿವಾರದವರು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡಿ ಮುಂದಕ್ಕೆ ತರ್ತಾರೆ. ಬರೇ ವಚನ ಏನು ದರ್ಶನ ಮಾತ್ರ ಅಲ್ಲ, ಹೊಸ ದರ್ಶನನೂ ಮಾಡಿಕೊಂಡಿದ್ದಾರೆ. ಈಗ ಕರ್ಜಿಗೆ ಅವರು ಹೇಳ್ತಾರೆ, ಭಾರತ ದೇಶ ಇವತ್ತಿನ ಪರಿಸ್ಥಿತಿಗೆ, ಇವತ್ತಿನ ಭಾರತಕ್ಕೆ ಏನು ಬೇಕಪ್ಪ ಅಂದರೆ ಶಂಕರಾಚಾರ್ಯರ ಬುದ್ಧಿ, ಬುದ್ಧನ ವಿಶಾಲ ಮನಸ್ಸು ಎರಡೂ ಮೇಳೈಸಿದ ಸ್ಥಿತಿ ಇವತ್ತು ಬೇಕಂತ. ಯಾವ ವ್ಯವಸ್ಥೆಯನ್ನು ವಿರೋಧ ಮಾಡಿ ಬುದ್ಧ ವ್ಯವಸ್ಥೆ ಇಡೀ ದೇಶಕ್ಕೊಂದು ಹೊಸ ಬೆಳಕು ತಂದನೋ, ಆ ಬುದ್ಧನನ್ನು ಆ ರೀತಿಯಲ್ಲಿ ಹಿಡಿದಿಡ್ಲಿಕ್ಕೆ, ವೈದಿಕೀಕರಣ ಮಾಡಲಿಕ್ಕೋಸ್ಕರ ಎಷ್ಟು ದೊಡ್ಡ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಶಂಕರಾಚಾರ್ಯರ ಏನು ವಿದ್ವಂತು ಬೇಕಂತೆ, ಬುದ್ಧನ ವಿಶಾಲ ಮನಸ್ಸು ಈ ದೇಶಕ್ಕೆ ಒತ್ತಬೇಕಂತೆ. ತಾವು ಹೇಳಿದ ಮಾತನ್ನ ಏನು ವಿವೇಕಾನಂದರ ಬಾಯಿಗೆ ಹೊಸ್ತಿದ್ದಾರೆ ಇವತ್ತೆಲ್ಲ. ಅಂತ ಒಂದು ಸ್ಥಿತಿ ಇದೆ ಈಗೆಲ್ಲ. ಮತ್ತೆ ಹೇಳ್ತಿದ್ದಾರೆ ಏನಪ್ಪ ಅಂದರೆ, ಬುದ್ಧ ಯಾವ ವೈದಿಕೀಯ ವಿಚಾರಗಳ ಸಿದ್ಧಾಂತಗಳನ್ನು ವಿರೋಧಿಸಲಿಲ್ಲ, ವೇದ ಆಗಮಗಳನ್ನು ವಿರೋಧಿಸಲಿಲ್ಲ. ಬದಲಾಗಿ ಏನು ಮಾಡಿದನಪ್ಪ ಅಂತ ಹೇಳಿದರೆ, ಉಪನಿಷತ್ತುಗಳನ್ನು ಸಂಸ್ಕೃತದಲ್ಲಿ ಇದ್ದದನ್ನು ಪಾಲಿ ಭಾಷೆಗೆ, ಜನರ ಸಾಮಾನ್ಯ ಭಾಷೆಗೆ ಇಳಿಸಿ ಎಲ್ಲರಿಗೂ ಪ್ರಚಾರ ಮಾಡಿದ. ನೀವು ಬುದ್ಧಿಸ್ಟ್ ಆಗ್ತೀರಪ್ಪ ಅಂತ ಹೇಳಿದರೆ ಏನೂ ಇಲ್ಲ, ನಿಮ್ಮ ಜನಗಣತಿಯ ಕಾಲಮಲ್ಲಿ ಹಿಂದೂ ಅನ್ನೋ ಜಾಗದಲ್ಲಿ ಒಂದು ಬುದ್ಧ ಅಂತೇಳಿ ಹೆಸರು ಚೇಂಜ್ ಆಗಿ ಹೊರತಾಗಿ ಏನೂ ಬದಲಾಗಿಲ್ಲ ಅಂತೇಳಿ ಇವತ್ತು ದೊಡ್ಡ ಹೆಸರು ಮಾಡಿ ಸಂಘ ಪರಿವಾರ ಇವತ್ತು ಪ್ರೊಜೆಕ್ಟ್ ಮಾಡ್ತಾ ಇದೆ. ದೊಡ್ಡ ಬುದ್ಧಿಜೀವಿ ಅಂತೇಳಿ ಅವರು ಇವತ್ತು ಪ್ರಚಾರ ಮಾಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರ, ನಾನು ಸೆಕ್ಯುಲರ್ ಅಂತ ಹೇಳ್ತಕ್ಕಂಥ ಕರ್ನಾಟಕದ ಕಾಂಗ್ರೆಸ್ಸಿನ ಗೌರ್ಮೆಂಟು
ಹಿಂದುಳಿದಂಥ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಥವಾ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಶಿಕ್ಷಣ ಹೆಂಗೆ ಅಭಿವೃದ್ಧಿ ಮಾಡಬೇಕಂತ ಒಂದು ಕಮಿಟಿ ಮಾಡಿದೆ. ಆ ಕಮಿಟಿಗೆ ಅವರನ್ನು ಅಧ್ಯಕ್ಷರು ಮಾಡಿದ್ದಾರೆ. ಅಂದರೆ ಇನ್ನು ಮುಂದೆ ನಮ್ಮ ಮಕ್ಕಳಿಗೆ ಏನೇನು ವಿಷಯ ಬರೆಸಿ ಹೆಂಗೆ ಉಳಿಸ್ತಾರೆ ಅಂತ ನಾವು ಕಾದು ನೋಡಬೇಕು. ಅದನ್ನ ಎದುರುಗೊಳ್ಳೋಕ್ಕೋಸ್ಕರ ತಯಾರಾಗಬೇಕು ನಾವೀಗ. ಇಂಥ ಒಂದು ಸಂದರ್ಭದಲ್ಲಿ ನಾವಿದ್ದೀವಿ. ಹಾಗಾಗಿ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳು ಇನ್ನಷ್ಟು ವೈಚಾರಿಕವಾಗಿ ಗಟ್ಟಿತನ ರೂಢಿಸಿಕೊಳ್ಳುವಂಥ, ಈ ಸಂಘರ್ಷದಲ್ಲಿ ಯಾರ್ಯಾರು ನಮ್ಮ ಜೊತೆಗೆ ಬರಬಲ್ಲವಂಥವ್ರು, ಕೈಗೂಡಿಸುವಂಥವ್ರು ಯಾರೇ ಆಗಿರಲಿ, ಅವ್ರ ವೃತ್ತಿಯಲ್ಲಿ ಯಾರೇ ಆಗಿರಲಿ, ಜಾತಿಯಲ್ಲಿ ಯಾರೇ ಆಗಿರಲಿ, ಧರ್ಮದಲ್ಲಿ ಯಾರೇ ಆಗಿರಲಿ, ಅವರೆಲ್ಲರನ್ನೂ ಒಂದು ಕಡೆ ಸೇರಿಸ್ತಕ್ಕಂಥ ವಿಶಾಲ ಮನಸ್ಸು, ವೈಚಾರಿಕ ದೃಷ್ಟಿ ನಮ್ಮದಾಗಬೇಕಾಗಿದೆ ಇವತ್ತೆಲ್ಲ. ಹಾಗಾಗಿ ಆ ಒಂದು ಐಕ್ಯತೆಯನ್ನು ಸಾಧಿಸಲಿಕ್ಕೋಸ್ಕರ ಈ ನಾಡಿನ ದುಡಿತಕ್ಕಂಥ ಶ್ರಮಜೀವಿಗಳ ಅವರ ಶ್ರಮದ ಫಲವನ್ನು ಅವರಿಗೆ ದಕ್ಕಿಸಿಕೊಡ್ಲಿಕ್ಕೋಸ್ಕರ ನಡೀತಕ್ಕಂಥ ಸಂಘರ್ಷದಲ್ಲಿ ನಾವೆಲ್ಲರೂ ಕೈ ಜೋಡಿಸಲಿಕ್ಕೆ ಇವತ್ತಿನ ಈ ಸಭೆ ನಮಗೆ ಒಂದು ಹೆಜ್ಜೆಯಾಗಿ ಆಗಲಿ, ಒಂದು ದಿಕ್ಸೂಚಿ ಆಗಲಿ ಅಂತೇಳಿ ನಾವು ನಿಮ್ಮೆಲ್ಲರನ್ನೂ ಕೋರ್ಕೊಂತ, ನಮ್ಮಲ್ಲಿ ಬಂದಿರತಕ್ಕಂಥ 16 ಸಂಘಟನೆಗಳೇನಿದೆ ಸಿನ್ನೂರಲ್ಲಿ ಇಲ್ಲಿವರೆಗೆ ನಡೆದಿರ್ತಕ್ಕಂಥ ಚಳವಳಿಗಳಲ್ಲಿ ಒಂದು ಮಾತು ಅವರನ್ನು ಕೂಡ ನಿಮಗೆ ನೆನಪಿಸಿ ನಾನು ನನ್ನ ಮಾತು ಮುಗಿಸ್ತೀನಿ. ಏನಂತ ಹೇಳಿದರೆ, ಈ ಕಳೆದ 10 ವರ್ಷದಲ್ಲಿ ಸುಮಾರು ಅಂತರ್ಜಾತಿ ವಿವಾಹಗಳನ್ನು ಸೇರಿ ಮಾಡಿದ್ದೀವಿ. ಎಲ್ಲರೂ ಬಸವಣ್ಣನವರ ಆಶಯಗಳನ್ನು ಈಡೇರಿಸುವಂಥ ಮೊದಲ ಹೆಜ್ಜೆ ಏನಪ್ಪ ಅಂದರೆ ಅಂತರ್ಜಾತಿ ವಿವಾಹಗಳು. ಸಿಂಧನೂರಲ್ಲಿ ದಲಿತರ ಮದುವೆಗಳನ್ನು, ದಲಿತರು ಮತ್ತು ದಲಿತೇತರರು ಅಂತರ್ಜಾತಿ ವಿವಾಹ ಮಾಡಿದ್ದನ್ನು ಬಸವ ಕೇಂದ್ರದ ಗೆಳೆಯರು ತಿಮ್ಮನಗೌಡರು, ವೀರಭದ್ರಪ್ಪ ರಾಯದಾರ್ ಅಂತ ಹೇಳಿದ್ರೆ ಅಲ್ಲೊಂದು ಮದುವೆ ಇದೆ, ಸರಳ ಮದುವೆ ಇದೆ, ಬಸವ ತತ್ವದಲ್ಲಿ ನಡೀತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ನಾವುಗಳೇ, ನನ್ನ ವಿದ್ಯಾರ್ಥಿಗಳೇ ಒಬ್ಬರು ಇಲ್ಲಿ ಬಂದಿದ್ದಾರೆ, ಅಂತರ್ಜಾತಿ ವಿವಾಹ ಆಗಬೇಕಾಗಿತ್ತು. ಅವರು ಕೂಡ ಅವ್ರಿಗೆ ಬೇರೆದೆಲ್ಲ ಏನು ಬೇರೆ ಎಲ್ಲ ಸಾಧ್ಯ ಆಗಲಿಲ್ಲ. ಅವ್ರಿಗೆಲ್ಲ ನಮ್ಮನ್ನು ಅಪ್ರೋಚ್ ಮಾಡಿದ್ರು, ನಾವು ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಇದೇ ಊರಲ್ಲಿ ಮದುವೆ ಮಾಡಿದ್ವಿ. ಮದುವೆ ಮಾಡಿದ ನಂತರ ಅದೇ ಕುರ್ಕುಂದಿ ಪಕ್ಕದಲ್ಲಿ ಇರ್ತಕ್ಕಂಥ ಹಳ್ಳಿನವರು ಅವರೆಲ್ಲ ಇಡೀ ಎಲ್ಲರೂ ಕನ್ವಿನ್ಸ್ ಆದರು, ಹೌದಪ್ಪ ಇನ್ನು ಮುಂದೆ. ನಂತರ ಕೆಲವು ಯುವಕರು ಬಂದರು ಎಲ್ಲರೂ ಕೂಡ ನಾವು ಇದೇ ಥರ ಮದುವೆ ಆಗ್ತೇವೆ ಅಂತೇಳಿ. ಸಿಂಧೂರಲ್ಲಿ ಕುಡಿಯೋ ನೀರಿಲ್ಲ ಅಂತ ಹೇಳಿದ್ರೆ, ರಸ್ತೆ ಇಲ್ಲ ಅಂತ ಹೇಳಿದ್ರೆ, ಇಡೀ ಏನು ಬಸವ ಕೇಂದ್ರದ ಎಲ್ಲ ಗೆಳೆಯರು ಬಂದಿದ್ದು ಜೊತೆಗಿದ್ರು. ರೈತರು ಡೆಲ್ಲಿನಲ್ಲಿ ಒಂದು ವರ್ಷ ಡೆಲ್ಲಿನಲ್ಲಿ ಮಹಾಧರಣಿ ಮಾಡಿದರು. ಡೆಲ್ಲಿಗೆ ಏನು ಹೆದ್ದಾರಿ ಬಂದ್ ಮಾಡಿ ಲಕ್ಷ ಜನ ಧರಣಿ ಕೂತಿದ್ರು. ಅವಾಗ ಸಿಂಧೂರು ಬಂದ್ ಕಾಲು ಕೊಟ್ಟಿದ್ದು 2-3 ಸಾರಿ. ಇಡೀ ಬಸವ ಕೇಂದ್ರ ಅದ್ರ ಜೊತೆಗೆ ಪಾಲ್ಗೊಂಡಿತ್ತು, ಕೈ ಜೋಡಿಸಿತ್ತು. ಹಾಗಾಗಿ ನಮ್ಮ ಈ ಜವಾಬ್ದಾರಿ ಅನ್ನೋಂಥದ್ದು ಮುಂದುವರಿಬೇಕು. ಒಂದು ಉದಾಹರಣೆ ಹೇಳಿ ನಾನು ಮಾತು ಮುಗಿಸ್ತೀನಿ ಗೆಳೆಯರೆ. ಹೇಗೆ ಒಂದು ನಿರಂತರವಾದ ಒಂದು ನಮ್ಮ ಪ್ರಯತ್ನ ಅನ್ನೋಂಥದ್ದು, ಕೃಷಿ ಅನ್ನೋಂಥದ್ದು ಸಮಾಜವನ್ನು ಬದಲಾಯಿಸುತ್ತೆ, ನಮ್ಮೆಲ್ಲರೂ ಒಂದು ಕಡೆ ಸೇರಿಸುತ್ತೆ. ಹಿಂದಕ್ಕೆ ಮಾನ್ಸ್ವಾಮಿಯವರು ಅಂತ ಇದ್ದರು ಇಲ್ಲಿ ಸಾಲಿಮಠ ಅಂತೇಳಿ. ಅವರು ನನ್ನೂರವರು, ಅವ್ರ ತಾಯಿ ನನ್ನೂರವರು, ನನಗೆ ಭಾಳ ಪರಿಚಿತರು. ಅವ್ರ ತಂಗಿ ಮದುವೆ ಆಯಿತು. ಭಾಳ ಜನ ಹಿರಿಯರು ಅದ್ರ ಜೊತೆಗೆ ಇದರಂತ ಅನ್ಕೊಂಡು ನಮ್ಮ ಬಸವ ಕೇಂದ್ರದ ಗೆಳೆಯರೆಲ್ಲ ಇದ್ದಾರೆ. ಕೋಟೆನಲ್ಲಿ ಮದುವೆ ನಡೀತಿತ್ತು. ಕೋಟೆ ಮದುವೆ ನಡೆಯುವಾಗ ಈ ಊರಿನಲ್ಲಿರ್ತಕ್ಕಂಥ ಭಾಳ ಪಟ್ಟಭದ್ರರು ಯಾರಂತ ನಾವು ಅವತ್ತಿಗಿದ್ರು ಅವರೆಲ್ಲರೂ ಕೂಡ ಆ ಮದುವೆಯನ್ನು ತಡೀಲಿಕ್ಕೋಸ್ಕರ ಭಾಳ ಪ್ರಯತ್ನ ಮಾಡಿದರು. ಅದು ಅಂತರ್ಜಾತಿ ಮದುವೆ ಅಲ್ಲ, ಮನೆಯಲ್ಲಿನೇ ಏನು ಸಸಿ ಮಾವ ಮದುವೆ ಮಾಡಿರೋಂಥದ್ದು. ಇಬ್ಬರು ಒಂದೇ ಜಾತಿಯವರು, ಮನೆಯವರೇ. ಆದರೆ ಇಲ್ಲಿ ಪುರೋಹಿತನ ಕರೆಸಂಗಿಲ್ಲ, ಮಂತ್ರ ಹೇಳೋಂಗಿಲ್ಲ, ತಾಳಿ ಕಟ್ಟಂಗಿಲ್ಲ, ಅಲ್ಲಿ ಎಲ್ಲ ಮಾಡಲ್ಲ ಅಂತ ಹೇಳಿದರೆ ಇಲ್ಲಿರೋವಂಥ ಎಲ್ಲ ರಾಜಕಾರಣಿಗಳು, ಹಿರಿಯರು, ದೊಡ್ಡವರು ಯಾರಿದ್ರು ಎಲ್ಲರೂ ವಿರೋಧ ಮಾಡಿದರು. ರಾತ್ರಿ ಎಲ್ಲ ತಿಪ್ಪಲ ಪಟ್ಟು ಮದುವೆ ಮಾಡಿದರು. ಹೌದಾ? ಅಂಥ ಒಂದು ಪರಿಸ್ಥಿತಿ ಮೊನ್ನೆ 4 ವರ್ಷಗಳ ಹಿಂದೆ ನಮ್ಮ ಗೆಳೆಯನ ಮದುವೆ ಮಾಡಿದ್ವಿ, ಅಂತರ್ಜಾತಿ ವಿವಾಹ, ದಲಿತರ ಮದುವೆ. ಆದರೆ ಅದೇ ಮದುವೆಗೆ ಯಾರು ವಿರೋಧ ಮಾಡಿರ್ತಕ್ಕಂಥ ಮಹಾನಾಯಕರುಗಳಿದ್ರು ಅವ್ರು ಬಂದು ಹೋದ್ರು, ಇಲ್ಲಿಗೆಲ್ಲ ಬಂದು ಕಾಯಿಸಿ ಆಶೀರ್ವಾದ ಮಾಡಿ ಫೋಟೋ ತಗೊಂಡು ಹೋದ್ರು. ಅದು ಬಸವ ಕೇಂದ್ರ ಮಾಡಿರ್ತಕ್ಕಂಥ ಪ್ರಯತ್ನ, ಅದರ ಸಾಧನೆ ಅಂತ ನಾನು ಭಾವಿಸ್ತೀನಿ. ಈ ಬರಲಾರ್ದವ್ರು ಎಕ್ಸ್ಪೋಸ್ ಆಗ್ತಾರೆ, ಅವರು ಸಪರೇಟ್ ಉಳಿತಾರೆ, ಐಸೋಲೇಟ್ ಆಗ್ತಾರೆ. ಈ ಮದುವೆ ಬರಲಿಲ್ಲ ಅಂತ ಹೇಳಿದ್ರೆ, ಯಾಕಂದ್ರೆ ಎಲ್ಲರೂ ಸೇರಿ ಮಾಡುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಹಂಗಾಗಿ ಈ ಥರದ ಒಂದು ವಾತಾವರಣ, ಒಂದು ಸೌಹಾರ್ದತೆ, ಸಮಾಜಕ್ಕೆ ಬೇಕಾಗಿರೋದನ್ನು ನಾವು ಇವತ್ತು ಮಾಡಬೇಕಾಗಿದೆ. ವಚನ ಅನ್ನೋ ಪದಕ್ಕೆ ಹಲವು ಅರ್ಥಗಳಿದೆ, ಹಲವು ವಿಭಿನ್ನವಾದಂಥ ನೆಲೆ ಇದೆ. ವಚನ ಎಂದರೆ ಬರೀ ಪದ ಅಲ್ಲ, ಬರೀ ಬರವಣಿಗೆ ಅಲ್ಲ, ಬರೀ ಸಾಹಿತ್ಯ ಅಲ್ಲ. ವಚನ ಎಂದರೆ ಮಾತು, ಕೊಟ್ಟ ಮಾತು, ಬರೆದ ವಿಚಾರಕ್ಕೆ, ಬರೆದ ವಚನಕ್ಕೆ ತಕ್ಕಂತೆ ನಡೆದಂಥ ಶರಣರು ಏನಿದ್ದಾರೆ ಅದನ್ನು ಕನಿಷ್ಠಕ್ಕಾದರೂ ನಮ್ಮ ಜೀವನದಲ್ಲಿ ನಾವು ರೂಢಿಸ್ಕೋಬೇಕು. ಇಂಥ ವೇದಿಕೆಗಳು ನಮ್ಮನ್ನು ನಾವು ಮತ್ತೆ ಪುನಃ ಆತ್ಮವಿಮರ್ಶೆ ಮಾಡ್ಕೊಳ್ಳೋಕ್ಕೆ, ಇಂಥ ಒಂದು ಚಳುವಳಿಗೆ ಗಟ್ಟಿ ಮಾಡ್ಕೊಳ್ಳೋಕ್ಕೋಸ್ಕರ ಇದು ನಮಗೆ ಇವತ್ತೊಂದು ಸ್ಫೂರ್ತಿಯನ್ನು ನೀಡಲಿ ಅಂತೇಳಿ ಎಲ್ಲ ಹಿರಿಯರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಹಿರಿಯರೇ, ಸ್ನೇಹಿತರೆ, ತಾಯಿಗಳು, ಈಗಾಗಲೇ
ಮಾತು ಮತ್ತು ಹಾಡಿನ ಮುಖಾಂತರ ಭಾಳ ಭಾವನಾತ್ಮಕವಾಗಿ ಮುಳುಗಿದೆ ಅಂತ ನಾನು ಭಾವಿಸ್ತೇನೆ. ಶರಣರು ನಡೆನುಡಿ ಸಿದ್ಧಾಂತಕ್ಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ನೀಡಿರುವಂಥದ್ದು. ಶರಣರು ನಡೆನುಡಿ ಸಿದ್ಧಾಂತಕ್ಕೆ ಪ್ರಾಮುಖ್ಯತೆ ನೀಡಿದ್ದಾರೆ ಅಂತ ಹೇಳಿದರೆ, ಇಲ್ಲಿಯ ಬಸವ ಕೇಂದ್ರದ ಪದಾಧಿಕಾರಿಗಳು ಮತ್ತು ಬಸವಾಭಿಮಾನಿಗಳು, ಬಸವ ಕೇಂದ್ರದ ಸದಸ್ಯರು ನಡೆನುಡಿ ಸಿದ್ಧಾಂತಕ್ಕೆ ಪ್ರಾಮುಖ್ಯತೆ ನೀಡಿದಾರೋ ಇಲ್ಲ ಅಂತೇಳಿ ನಾವು ಒಂದ್ಸಾರಿ ಯೋಚನೆ ಮಾಡಬೇಕು. ಈ ನಿಟ್ಟಿನಲ್ಲಿ ಯೋಚನೆ ಮಾಡುವಂಥ ಸಮಯದೊಳಗಡೆ ಹಲವಾರು ಆರೋಪಗಳ ಮಧ್ಯದಲ್ಲಿ ನಮಗೆ ವೀರಭದ್ರಪ್ಪ ಕುರುಕುಂದಿ ಪ್ರಥಮವಾಗಿ ನಿಲ್ತಾ ಇದ್ದರು. ನಡೆನುಡಿ ಸಿದ್ಧಾಂತವನ್ನು ಅನುಷ್ಠಾನಕ್ಕೆ ತಂದಿರುವಂಥ ಸಿಂಧನೂರು ತಾಲೂಕಿನ ಪ್ರಥಮ ವ್ಯಕ್ತಿ ಅಂತ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾಕೆ ನಡೆನುಡಿ ಸಿದ್ಧಾಂತದಲ್ಲಿ ಅವರು ಪ್ರಮುಖ ಸ್ಥಾನವನ್ನು ವಹಿಸ್ತಾರೆ ಅಂತ ಹೇಳಿದರೆ, ನಮ್ಮ ನಿರುಪಾದಪ್ಪ ವಕೀಲರು ನನಗೆ ಭಾಳ ಸಾರಿ ಹೇಳ್ತಿರ್ತಾರೆ, ಮೃತಪಟ್ಟಿರುವಂಥ ವ್ಯಕ್ತಿಯ ಶವ ಸಂಸ್ಕಾರಕ್ಕೆ ಹೋಗಿರುವಾಗ ಒಂದಿಷ್ಟು ಗುಂಪು ಕಟ್ಕೊಂಡೆ ಹೋಗ್ತಿದ್ರು. ಅವರು ಹೋದಾಗ ಅಲ್ಲಿ ವಚನ ಹೇಳ್ತಿದ್ರು. ವಚನ ಹೇಳುವುದಕ್ಕಿಂತ ಪೂರ್ವದಲ್ಲಿ ಆ ಎಣದ ಮೇಲೆ ಏನಪ್ಪ ಅಂತ ಹೇಳಿದರೆ ಅದನ್ನು ತನ್ನ ಟಾವೆಲ್ನಿಂದ, ತನ್ನ ಶಲ್ಲೆಯಿಂದ ಒರೆಸಿ ವಿಭೂತಿ ಧಾರಣೆ ಮಾಡಿ, ನಾವು ದೂರ ಇರ್ತೀವಿ, ಎಣ ಮುಟ್ಟಕ್ಕಾಗಲ್ಲ ನಮಗೆ. ಅವರು ತಮ್ಮ ಶಲ್ಲೆಯಿಂದ ಹಣೆ ಒರೆಸ್ತಾರೆ ಅಂತ ಹೇಳಿದರೆ ಎಷ್ಟರ ಮಟ್ಟಿಗೆ ಅವರು ಶರಣ ತತ್ವದಲ್ಲಿ ಲೀನವಾಗಿದ್ದರು, ಶರಣ ತತ್ವವನ್ನು ರಕ್ತಗತವಾಗಿ ಮಾಡಿಕೊಂಡಿದ್ರು ಅನ್ನೋದಕ್ಕೆ ಇದು ಒಂದು ನಿದರ್ಶನ ಅಂತ ಭಾವಿಸ್ತಾ ಇದ್ದೀನಿ. ಮೊನ್ನೆ ಕುರುಕುಂದಿಯಲ್ಲಿ ಶರಣರು ದೇವಾನಂದ ಶರಣರಿಗೆ ಮರಣವೇ ಮಹಾನವಮಿ ಅಂಥೇಳಿ ಇರುವಂಥದ್ದು. ಮರಣ ಮಹಾನವಮಿ ಅಂತ ಭಾವಿಸಿದವರು ಯಾರು ಕೂಡ ದುಃಖಿಸಬಾರದು, ದುಃಖಿಸಿದರೆ ಅವರಿಗೆ ಅವಮಾನ ಮಾಡಿದಂಗೆ ಅವರ ಆಚಾರಗಳನ್ನು, ಅವರ ಆಶಯಗಳನ್ನು ಅನುಷ್ಠಾನಕ್ಕೆ ತರಬೇಕಾಗಿರುವಂಥ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯ ಬಗ್ಗೆ ಆಲೋಚನೆ ಮಾಡಬೇಕೆ ಹೊರತು ದುಃಖಿಸ್ತಾ ಕೂಡಬಾರ್ದು ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟರು. ಅದು ನನಗೆ ಸರಿ ಅನ್ನಿಸ್ತದೆ. ಹಂಗೇನಾದರೂ ನಾವು ಶರಣರು ದುಃಖಿಸ್ತಾ ಕೂತಿದ್ರೆ, ಬಿಜ್ಜಳದ ಆಸ್ಥಾನದಲ್ಲಿ ಏನಪ್ಪ ಅಂತೇಳಿ ದಂಗೆ ಇದ್ದಾಗ ಎಲ್ಲರೂ ತಮ್ಮ ವಚನ ಕಟ್ಟುಗಳನ್ನು ಹಿಡ್ಕೊಂಡು ಅಲ್ಲಲ್ಲಿ ಏನಪ್ಪ ಅಂತೇಳಿ ಓಡಿ ಹೋಗಿ ವಚನಗಳನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅಲ್ಲೇ ಅಳ್ತಾ ಕೂತಿದ್ರೆ ಇವತ್ತು ನಾವು ಈ ಸ್ಥಾನದಲ್ಲಿ ಇರಲಿಲ್ಲ, ಇವತ್ತು ವಚನಗಳ ಬಗ್ಗೆ ಮಾತನಾಡೋದಕ್ಕೆ ನಮಗೆ ಅವಕಾಶನೇ ಸಿಗ್ತಿದೆ. ಇದೊಂದು ಕ್ರಾಂತಿ, ವಚನ ಕ್ರಾಂತಿ. ಅದು ಆ ವಚನ ಕ್ರಾಂತಿ ಆಗಿರೋದ್ರಿಂದ ನಾವು ಭಾವಾವೇಶದಿಂದ ಹೊರಗಡೆ ಬರುವಂಥ ಅವಶ್ಯಕತೆ ಇದೆ. ನಾನು ತಾಯಿ ಗಂಗಮ್ಮನವರಿಗೆ ವಿನಂತಿ ಮಾಡ್ತಾ ಇದ್ದೀನಿ. ನಾವು ಮೊನ್ನೆ ಮನೆಗೆ ಹೋದಾಗ ಸಹಜವಾಗಿ ದುಃಖಿಸ್ತಾರೆ. ಅದು ನಾವು ಆ ಸ್ಥಾನದಾಗಿದ್ದರೆ ಖಂಡಿತವಾಗಿ ದುಃಖ ಬರುತ್ತದೆ. ಆದಾಗ್ಯೂ ಅದನ್ನು ದಾಟಬೇಕಾಗಿರುವಂಥ ಜವಾಬ್ದಾರಿ ಇದೆ. ವೀರಭದ್ರಪ್ಪನವ್ರಿಗೆ ನಾವು ಕಮ್ಯುನಿಸ್ಟರು ನಾವೇನಂತೀವಿ ಗೊತ್ತಾ, ಕೆಲವರು ಮನೆಗೆದ್ದು ಮಾರು ಗೆಲ್ಲಬೇಕು ಅಂತಾರೆ. ನಾವು ಮನೆಗೆದ್ದು ಮಾರು ಗೆಲ್ಲಬೇಕಂತ ಹೇಳೋರಲ್ಲ. ಮನೆ ಗೆಲ್ಲಕ್ಕೆ ಆಗೋದಿಲ್ಲ ಜೀವನ ಪರ್ಯಂತ. ಇಡೀ ಸಮಾಜದೊಳಗಡೆ ನಾವು ನಮ್ಮ ಮನೆ ಇರ್ತದೆ. ಸಮಾಜವನ್ನು ಗೆಲ್ಲೋದಕ್ಕೆ ಸಮಾಜ ಪರಿವರ್ತನೆ ಆದರೆ ನಮ್ಮ ಕುಟುಂಬ ಪರಿವರ್ತನೆ ಆಗ್ತದೆ, ನಮ್ಮ ಬಂಧುಗಳ ಪರಿವರ್ತನೆ ಆಗ್ತಾರೆ ಅನ್ನುವಂಥ ಭಾವಿಸಿದವರು ನಾವು. ಆದರೆ ವೀರಭದ್ರಪ್ಪನವರು ಕುಟುಂಬವನ್ನು ಪರಿವರ್ತನೆ ಮಾಡುವುದರ ಜೊತೆಗೆ ಮನೆಯನ್ನು ಗೆದ್ದು ಮಾರು ಗೆದ್ದಿರುವಂಥವರು. ಮನೆಯಲ್ಲಿ ಎಂದೂ ಕೂಡ ಅನಿಷ್ಟಗಳನ್ನು ಆಚರಣೆ ಮಾಡಿರುವಂಥ ಉದಾಹರಣೆಗಳಿಲ್ಲ. ಮೂಢನಂಬಿಕೆಯ ವಿರುದ್ಧ ನಿಷ್ಠುರವಾಗಿ ನಿಂತಿರುವಂಥವರು. ಈಗಾಗಲೇ ಪಂಪಯ್ಯ ಹೇಳ್ತಾ ಇದ್ರು, ಕೆಲವರನ್ನು ವಿರುದ್ಧ ಹಾಕ್ಕೊಂಡ್ರು. ತಾತ್ವಿಕವಾಗಿ ಬಸವ ಸಿದ್ಧಾಂತಕ್ಕೆ ಯಾರು ಏನಪ್ಪ ಅಂತ ಹೇಳಿದರೆ ಒಪ್ಪೋದಿಲ್ವೋ, ಯಾರು ಮೂಢನಂಬಿಕೆಯನ್ನು ಒಪ್ತಾರೋ, ಮೂಢನಂಬಿಕೆಯ ಆರಾಧಕರಾಗಿದ್ದಾರೋ ಅವರು ವಿರೋಧಿಗಳಾಗ್ತಾರೆ.
ಯಾರು ಏನಪ್ಪ ಅಂತ ಹೇಳಿದರೆ ಮೂಢನಂಬಿಕೆಯನ್ನು ವಿರೋಧಿಸ್ತಾರೋ, ಪ್ರಗತಿಪರ ವಿಚಾರಗಳನ್ನು ನಂಬ್ಕೊಳ್ತಾರೋ ಅಂಥವರೆಲ್ಲ ಬಸವಾಭಿಮಾನಿಗಳಾಗ್ತಾರೆ, ವೀರಭದ್ರಪ್ಪ ಅವರ ಅಭಿಮಾನಿಗಳಾಗ್ತಾರೆ, ಬಸವ ಕೇಂದ್ರದ ಅಭಿಮಾನಿಗಳು. ಹಾಗೆ ನಮ್ಮ ಅವರ ಸಂಬಂಧ. ಆ ನಿಟ್ಟಿನೊಳಗಡೆ ಇವತ್ತು ಸಾಕಷ್ಟು ಜನ ಹೆಣ್ಮಕ್ಳು ಬಂದಿದ್ದಾರೆ. ನಾಗರ ಪಂಚಮಿ ಒಳಗಡೆ ಶ್ರವಣ ಮಾಸದಾಗ ಹಾಲು ಹಾಕುವಂಥದ್ದು, ಅದು ನಿಜಕ್ಕೂ ನಾಗಪ್ಪ ಆತ ಗಂಡಲ್ಲ ಅನ್ನುವಂಥದ್ದಾಗಲಿ, ನಾಗಪ್ಪಗೆ ಹಾಲೇ ಕುಡಿಯಲ್ಲ ಅದು ಅಂತ ಇದನ್ನು ಸಾಕಷ್ಟು ಜನ ಅಂತ ಹೇಳಿದ್ರೆ ಜನರಿಗೆ ಪರಿಚಯ ಮಾಡಿಕೊಟ್ಟದ್ದು ವೀರಭದ್ರಪ್ಪನವರು. ಹಾವು ಹಾಲೇ ಕುಡಿಯಲ್ಲ, ಆ ಹಾಲು ಕುಡಿಯಲ್ಲ, ಅದಕ್ಕೆ ಹಾಲು ಯಾಕೆ ಹಾಕಬೇಕು ಅನ್ನುವಂಥ ವಿಚಾರವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಸಿಕೊಟ್ಟಿರುವಂಥ ಯಾರಾದರೂ ಇದ್ದಾರೆ ಅಂತ ಹೇಳಿದರೆ ವೀರಭದ್ರಪ್ಪನವರು ಅಂತ ಹೇಳೋದಕ್ಕೆ ಯಾವುದೇ ಅನುಮಾನ ಇಲ್ಲ. ಬಸವ ಧರ್ಮ ಅದು ಯುವಕರ ಧರ್ಮ, ಮಹಿಳೆಯರ ಧರ್ಮ, ರೈತರ ಧರ್ಮ, ಕೃಷಿಕರ ಧರ್ಮ, ಎಲ್ಲ ಸಮೂಹದ ಧರ್ಮ, ಎಲ್ಲ ಸಮೂಹ ಧರ್ಮದವಾಗಿರುವಂಥ ಈ ಲಿಂಗಾಯತ ಧರ್ಮವನ್ನು ಇದನ್ನು ಎಲ್ಲರೂ ಒಪ್ಕೊಳ್ಬೇಕು. ಭಾಳಷ್ಟು ಜನ ಚಿತ್ರದುರ್ಗ ಸ್ವಾಮಿಗಳು ಒಂದು ಸಾರೆ ಮಾಂಸಾಹಾರಿಗಳಿಗೂ ಕೂಡ ಬಸವ ಧರ್ಮ ಹೋಗಬೇಕು, ಮಾಂಸಾಹಾರಿಗಳಿಗೂ ಕೂಡ ಬಸವ ಧರ್ಮ ವಿಮುಖ ಆಗಬಾರ್ದು ಅನ್ನುವಂಥ ಆಲೋಚನೆಯನ್ನು ಅರಿಬಿಟ್ರು. ಆಗ ವೀರಭದ್ರಪ್ಪನವರು ಅದು ಸರಿ ಇದೆ ಅನ್ನುವಂಥ ವಾದವನ್ನು ಮಂಡಿಸಿದರು. ಅಂದರೆ ಅದು ಸರಿ ಇದೆ ಅಂತೇಳಿ ಅವರು ಕೂಡ ಆ ವ್ಯಾಪ್ತಿಯೊಳಗಡೆ ಬರಬೇಕು ಅನ್ನುವಂಥದ್ದು. ಯಾರೂ ಕೂಡ ಬಸವ ಧರ್ಮದಿಂದ ವಿಮುಖ ಆಗಬಾರ್ದು, ಅವರೆಲ್ಲರೂ ಸೇರಬೇಕು, ಇವ ನಮ್ಮವ ಅನ್ಬೇಕು, ಇವ ನಮ್ಮವ ಅನ್ನುವ ಮುಖಾಂತರ ಎಲ್ಲ ವರ್ಗದವರನ್ನು, ಎಲ್ಲ ಸಮುದಾಯಗಳನ್ನು ಬಸವ ಕೇಂದ್ರದ ಜೊತೆಗೆ ಬಸವಾಭಿಮಾನಿಗಳ ಜೊತೆಗೆ ಸೇರಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಿಮಗೆ ನಾವು ಈ ಚಂದ್ರಶೇಖರ್ ಪ್ರಾಸ್ತಾವಿಕದಾಗ ಹೇಳ್ತಾ ಇದ್ದರು, ನಾವು ಈ ಊರಿನಲ್ಲಿ ಸಮಸ್ಯೆಗಳಿದ್ದಾಗ ಈ ಒಂದು 5-6 ವರ್ಷ ಹಿಂದೆ ರೋಡ್ ಹೆಂಗಿದ್ವು ಅಂತ ಗೊತ್ತಿದೆ ನಮಗೆ. ರೋಡ್ನಲ್ಲಿ ಕಸ ಹೊಡೆಯುವಂಥ ಮಹಿಳೆಯರು, ಮುನ್ಸಿಪಾಲ್ಟಿ ಮಹಿಳೆಯರು ಬೆನ್ನ ಮೇಲೆ ಇಷ್ಟೆತ್ರ ಧೂಳ ಮೆತ್ತಿರ್ತಾರೆ, ಇಷ್ಟೆತ್ರ ಧೂಳ ಮೆತ್ತಿರ್ತದೆ ಅನ್ನುವಂಥದ್ದನ್ನು ಗುರುತು ಮಾಡಿಕೊಟ್ಟಿರುವಂಥದ್ದು ವೀರಭದ್ರಪ್ಪ. ಅದಕ್ಕೋಸ್ಕರ ಅವರು ತಮ್ಮ ಅಂಗಡಿಗೆ ಶ್ರಮಜೀವಿ ಎಂಟರ್ಪ್ರೈಸಸ್ ಅಂತ ಇಟ್ಟಿರುವಂಥದ್ದು. ಶ್ರಮಜೀವಿ ಎಂಟರ್ಪ್ರೈಸಸ್, ಆ ಶ್ರಮಜೀವಿ ಎಂಟರ್ಪ್ರೈಸಸ್ ಅಂತ ಇಡೋದು ಅಷ್ಟೇ ಅಲ್ಲ, ಬರೀ ಓರಲ್ ಕಮಿಟ್ಮೆಂಟ್ ಇರ್ತಾರೆ ಕೆಲವರು. ಓರಲ್ ಕಮಿಟ್ಮೆಂಟ್ ಅಲ್ಲ, ಅದೇ ನಡೆನುಡಿ ಸಿದ್ಧಾಂತ ಅನುಷ್ಠಾನಕ್ಕೆ ತರುವಂಥದ್ದು. ಅಂತ ಹಲವಾರು ಜನ ಬಡ ಮಹಿಳೆಯರನ್ನು ಹುಡುಕಿ ಅವರಿಗೆ ಸೀರೆ ಹಂಚುವಂಥದ್ದು, ಅಂಗವಿಕಲರನ್ನು ಗುರುತಿಸಿ ಅವರಿಗೆ 3 ಗಾಲಿನ ಚಕ್ರ ಕೊಟ್ಟಿರುವಂಥದ್ದು, ಸೈಕಲ್ ಕೊಟ್ಟಿರುವಂಥದ್ದು. ಏನು ನಾನೇ ಹಲವಾರು ವಿದ್ಯಾರ್ಥಿಗಳನ್ನು ಅವರಿಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಹೇಗೆ ಇವ್ರು ನಿರ್ಗತಿಕರಾಗಿದ್ದಾರೆ, MBBS ಓದೋಕ್ಕೆ ಬಯಸಿದ್ದಾರೆ, ಇವ್ರಿಗೆ ಸಹಾಯ ಮಾಡಬೇಕು ಸರ್ ಅಂತ ಹೇಳಿದರೆ ಅವ್ರನ್ನ ಬಸವ ಕೇಂದ್ರಕ್ಕೆ ಕರ್ಕೊಂಡು ಬಂದು ಅವ್ರು ಬೇರೆ ಬೇರೆ ಕಡೆಯಿಂದ ಅವ್ರಿಗೆ ಸಹಾಯ ಮಾಡಿ ಅವರಿಗೆ MBBS ಓದೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಇಂಜಿನಿಯರಿಂಗ್ ಓದೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಶಿವರಾಜ್ ಇದ್ದಾರೆ, ಡಾಕ್ಟರ್ ಶಿವರಾಜ್ ಅವರು ಈ ಬಸವ ತತ್ವದಲ್ಲಿ ಅವರು ಹೇಗೆ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಿದರೆ ವೀರಭದ್ರಪ್ಪನವ್ರ ಜೊತೆಗೆ ಅವರು ಹಲವಾರು ವಿಚಾರಗಳನ್ನು ಹಂಚ್ಕೊಂಡು ಒಂದು ಮೊನ್ನೆ ಅವರು ಏಲೋಕ ತಿಳಿಸಿರುವಂಥ ಸಂದರ್ಭದೊಳಗಡೆ ತಮ್ಮ ವಾಟ್ಸಪ್ನಲ್ಲಿ ಒಂದು ಮಾತು ಬರ್ತಾರೆ. ಅದೇನು ಅಂತ ಹೇಳಿದರೆ, ಇಡೀ ವೀರಭದ್ರಪ್ಪರ ಜೊತೆ ವಾರಕ್ಕೆ 1 ಸಾರಿ 2 ಸಾರಿ ನಾನು ಮಾತಾಡ್ತಿದ್ದೆ. ಆ ಮಾತಾಡೋ ಸಮಯದಲ್ಲಿ ಎಂದೂ ಕೂಡ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮಾತೇ ಆಡಲಿಲ್ಲ. ಒಂದು ವಾರದಾಗ 2-3 ಸಾರಿ ಮಾತಾಡಿದ್ರು, ಎಂದೂ ಏನಪ್ಪ ಅಂತೇಳಿ ವೈಯಕ್ತಿಕ ಜೀವನದ ಬಗ್ಗೆ ಮಾತಾಡಲಿಲ್ಲ. ಎಲ್ಲಿ ಏನಪ್ಪ ಅಂತ ಹೇಳಿದರೆ ಮಾನವೀಯ ಮೌಲ್ಯಗಳ ಮೇಲೆ ಅಲ್ಲೇ ಆಗ್ತಾ ಇದೆ, ಶರಣ ಧರ್ಮದ ಮೇಲೆ ಅಲ್ಲೇ ಆಗ್ತಾ ಇದೆ, ಪ್ರಗತಿಪರ ಆಶಯಗಳ ಮೇಲೆ ಅಲ್ಲೇ ಆಗ್ತಿದೆ, ಎಲ್ಲಿ ಏನಪ್ಪ ಅಂದರೆ ಕ್ರೂರತ್ವ ತಾಂಡವಾಡ್ತಾ ಇದೆ. ಇಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಅಂಥ ಒಬ್ಬ ಒಡನಾಡಿಯನ್ನು ನಾವು ಅಗಲಿದ್ದಾರೆ ಅಂತ ಹೇಳಿದರೆ ನಮ್ಮೆಲ್ಲರ ಮಧ್ಯದಲ್ಲಿ, ನಮ್ಮೆಲ್ಲರ ಹೃದಯದಲ್ಲಿ ಜೀವಂತವಾಗಿದ್ದಾರೆ ಅನ್ನುವಂಥ ಮಾತನ್ನು ಬರೆದಿದ್ದಾರೆ. ಇವತ್ತು ನನಗೆ ಸಮಯ ಇಲ್ಲ, 5 ನಿಮಿಷ ಕೊಟ್ಟಿದ್ದಾರೆ ಮಂದಿಗೆ ಟೀಕೆ ಮಾಡೋದೇ. ಇವತ್ತು ವೀರಭದ್ರಪ್ಪನವರು ಇಲ್ಲದೇ ಇರಬಹುದು. ಅವರ ಆಶಯಗಳನ್ನು ನಾವು ಕೊಂಡೊಯ್ಯಬೇಕಾಗಿದೆ.
ನಾನು ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ನಾನು ರಥವನ್ನು, ಹೋರಾಟದ ರಥವನ್ನು ಇಲ್ಲಿಯವರೆಗೆ ತಂದಿದ್ದೀನಿ, ನಿಮ್ಮ ಹತ್ರ ಮನಸ್ಸಿದ್ರೆ ಮುಂದೆ ಕೊಂಡೊಯ್ಯಿರಿ, ಇಲ್ಲದೇ ಇದ್ರೆ ಹಿಂದಕ್ಕಂತ ತಗೊಂಡು ಹೋಗ್ಬೇಡ್ರಿ, ಕನಿಷ್ಠ ಇಪ್ಪತ್ತೇಳು ಮುಂದಕ್ಕೆ ಸಾಧ್ಯ ಇದ್ದರೆ ಮುಂದಕ್ಕೆ ತಗೊಂಡು ಹೋಗ್ರಿ, ಹಿಂದಕ್ಕೆ ಒಯ್ಬೇಡ್ರಿ ಅಂತ ಹೇಳಿದರು. ಇವತ್ತು ವೀರಭದ್ರಪ್ಪ ಕುರುಕುಂದಿಯವರು ತಾಲೂಕಿನಲ್ಲಿ ಬಸವ ಕೇಂದ್ರವನ್ನು ಇಲ್ಲಿ ಮಟ್ಟಕ್ಕೆ ಎಳೆತಂದಿದ್ದಾರೆ. ನಾವೆಲ್ಲರಿಗೂ ಆದಷ್ಟು ಮುಂದೆ ಕೊಂಡೊಯ್ಯೋಕ್ಕೆ ಪ್ರಯತ್ನ ಮಾಡೋಣ, ಹಿಂದಕ್ಕೆ ಒಯ್ಯೋದು ಬೇಡ ಅನ್ನುವಂಥ ಆರೈಕೆ ಮಾಡಿಕೊಂಡು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಸಮಸ್ಯೆಗಳಲ್ಲಿ, ಹೋರಾಟಗಳಲ್ಲಿ ಮತ್ತು ಅವರ ಬಸವ ಕೇಂದ್ರದ ತಂಡನೇ ನಮ್ಮ ಜೊತೆ ಇರ್ತಿತ್ತು. ನಾವು ಅವರು ಹಲವಾರು ಚಳವಳಿಗಳನ್ನು ಕಟ್ಟಿ ಹಲವಾರು ಚಳವಳಿಗಳನ್ನು ಸಿಂಧನೂರಿನಲ್ಲಿ ಮಾಡಿದ್ದುಂಟು. ಮುಂದೆ ಕೂಡ ಈ ಚಳವಳಿಗಳನ್ನು ನಿಲ್ಲಬಾರ್ದು, ಬದಲಾವಣೆಗೆ ಬರ್ತಕ್ಕಂಥ ಚಳವಳಿಗಳೇನು ಇವೆ, ಪ್ರಗತಿಪರ ಚಳವಳಿಗೆ ಬಸವ ಕೇಂದ್ರದ ಇಡೀ ಒಂದು ಟೀಮನ್ನು, ಆ ಪ್ರಗತಿಪರ ಚಳವಳಿ ಬಸವ ತತ್ವದ ಚಳವಳಿಯನ್ನು ಮುಂದುವರಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೂಡ ಆಸೆ ಮಾಡ್ತಾ, ಇವತ್ತು ಅವರನ್ನು ಏನು ಕಳ್ಕೊಂಡೀವಿ, ಒಂದು ದೊಡ್ಡ ಶಕ್ತಿಯನ್ನು ಕಳ್ಕೊಂತೀವಿ, ಆ ಶಕ್ತಿಯನ್ನು ಕ್ರೋಢೀಕರಣ ಆಗಿ ಬಸವ ಕೇಂದ್ರ ಮುನ್ನುಗ್ಗಬೇಕು. ಅದರ ಜೊತೆ ಪ್ರಗತಿಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಬಸವ ಕೇಂದ್ರದ ಜೊತೆ ಇರ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ವಿಘ್ನೇಶ್ವರ ಲಿಂಗವನ್ನು ಉಳಿಸಬೇಕಾದರೂ ಸತ್ಯವನ್ನೇ ಸಾಧಿಸಿಪ್ಪರನು. ಆ ಸತ್ಯವನ್ನು ಸಾಧಿಸಿಪ್ಪರ ಸಾಲಿನಲ್ಲಿ ವೀರಭದ್ರಪ್ಪ ಕುರುಕುಂದಿ ಅವರು ಬರ್ತಾರೆಂಬ ಕಾರಣವೇ ಇದು ನುಡಿ ನಮನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶರಣರಾದಿಯಾಗಿ ಎಲ್ಲ ಶರಣರಲ್ಲಿ ಶರಣು ಸಮರ್ಪಣೆಗೈಯುವುದರ ಮೂಲಕ ಜೀವನ ಅಂದರೆ ಏನಂತ ತಿಳ್ಕೊಳ್ಬೇಕಾಗ್ತದೆ. ಇವತ್ತು ನಾವು ವಕೀಲರಾಗಿ ಜೀವನನ ಇದು 100 ಎಕರೆ ಕೃಷಿ ಮಾಡ್ತಾ ಇರ್ತಾನ, ಅದೊಂದು ಜೀವನವೇ. ಡಾಕ್ಟ್ರಿಕೆ ಮಾಡ್ತಾರೆ, ಅದು ಜೀವನವೇ. ಇಂಜಿನಿಯರ್ ಆಗಿರ್ತಾರೆ, ಅದು ಜೀವನವೇ. ಉಪನ್ಯಾಸಕರಾಗಿರ್ತಾರೆ, ಅದು ಜೀವನ ಅಂತ ಪ್ರಶ್ನೆ ಮಾಡಬೇಕಾಗುತ್ತೆ. ಜೀವನ ಅಲ್ಲ, ಅದು ಉಪಜೀವನ. ಅದು ಉಪಜೀವನ, ಬದುಕಕ್ಕಾಗಿ ನಮ್ಮನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವೃತ್ತಿ. ಆದರೆ ಜೀವನ ಅಂದರೆ ಏನು? ತಮ್ಮೊಳಗಿರುವ ಭಾವವನ್ನು ಸದ್ಭಾವಗೊಳಿಸುವುದರ ಮೂಲಕ ದಾನ, ಧರ್ಮ, ಪರೋಪಕಾರ, ಪ್ರೀತಿ, ವಿಶ್ವಾಸ, ಮೇಲು ಕೀಳು ಎಲ್ಲದರೊಂದಿಗೆ ಅರಿತು ಬೆರೆತು ಆನಂದವಾಗಿರ್ತಕ್ಕಂಥ ಬದುಕೆ ಅದು ಜೀವನ. ಆ ಜೀವನ ವೀರಭದ್ರಪ್ಪನಿಂದ ಆಗಿತ್ತು ಎಂಬ ವಿಚಾರವೇ ನನ್ನ ಮಾತು. ಅಷ್ಟು ಆರೆ ಕಂಬಳಿಯವರು ಹೇಳಿದರು. ಆ ದೃಶ್ಯ ಮನ ಕಲಕುವ ದೃಶ್ಯ ಅಲ್ಲ, ಮನನಾನಂದ ಪಡಿಸುವ ದೃಶ್ಯ. ಬಿದ್ದವರನ್ನು ಎತ್ತದವರ ಕಾಲ, ಅಸ್ಪೃಶ್ಯರನ್ನು ಮುಟ್ಟಲಾರದವರು ಅಂಥವರನ್ನು ಮುಟ್ಟಿ ಮುದ್ದಾಡಿದಂಥ ಬದುಕು. ನೋಡ್ರಿ, ಒಂದು ಮಾತು ಹೇಳಿದರು, ತನ್ನ ವಸ್ತ್ರದಿಂದ ನೊಸಲನ್ನು ಒರೆಸಿ ನೊಸಲಿಗೆ ವಿಭೂತಿಯನ್ನು ಹಚ್ಚುವುದರ ಮೂಲಕ ವಚನವನ್ನು ಹೇಳಿ ಆ ಮೃತರಾದ ವ್ಯಕ್ತಿಯ ಮುಂದೆ ಅತ್ಯಂತ ಆನಂದದಿಂದ ವಚನ ಸಾಹಿತ್ಯವನ್ನು ಹೇಳುವ ಬದುಕೈತಲ್ಲ, ಅದು ತಾತ್ವಿಕತೆ ಏನೇನು. ಆ ಕಾರಣಕ್ಕಾಗಿ ವಚನ ಸಾಹಿತ್ಯ ಅಂದರೆ ಸತ್ತವರ ಚರಿತ್ರೆ ಅಲ್ಲ, ಬದುಕಿದವರ ಬದುಕು ಕಟ್ಟುವ ಸತ್ಯ ದರ್ಶನದ ತಿರುಳು. ಅದನ್ನು ಅತ್ಯಂತ ಪ್ರೀತಿಯಿಂದ ಅಧ್ಯಯನ ಮಾಡುವುದರ ಮೂಲಕ ಅದನ್ನು ಅನುಷ್ಠಾನಕ್ಕೆ ತರುವ, ಬದುಕಿನಲ್ಲಿ ಗುರಿ ಮುಟ್ಟುವ ಗುರುತರ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವುದರ ಮೂಲಕ ನೇರ ನುಡಿಯ ಆಧಾರದ ಮೇಲೆ ಶಿಖರಪ್ರಾಯವಾಗಿರ್ತಕ್ಕಂಥ ಬದುಕಿದೆಯಲ್ಲ, ಅದಷ್ಟು ಸುಲಭ ಅಲ್ಲ. ಅಂಥ ಬದುಕು ಕಟ್ಟಿಕೊಂಡಿರ್ತಕ್ಕಂಥ ಬದುಕು ಯಾರ್ದಾಗಿರ್ತಂದರೆ ಅದು ವೀರಭದ್ರಪ್ಪನದಾಗಿತ್ತು.
ಅದಕ್ಕಲ್ಲೇ ನಾನು ಶುದ್ಧ ಕಾಯ ಐತಲ್ಲ, ಶುದ್ಧ ಕಾಯದ ನೆನವು ಕಾರ್ಯಕ್ರಮ ಅನ್ನಬೇಕಾಗಿದ್ದ ನೆನವು ಅಂತ ಶುದ್ಧ ಕಾಯಕವ ವ್ಯಕ್ತಿತ್ವ ಹೊಂದಿರತಕ್ಕಂಥ ವೀರಭದ್ರಪ್ಪಣ್ಣ ಕುರುಕುಂದಿಯವರು ಆ ಬದುಕು ಅತ್ಯಂತ ಸುಂದರವಾಗಿತ್ತು, ಸಮಾನತೆಯಿಂದ ಕೂಡಿತ್ತು. ಎಲ್ಲ ವ್ಯಕ್ತಿ ದರ್ಶನದ ಬದುಕು ಅವರದಾಗಿತ್ತು ಎಂಬ ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವುದರ ಮೂಲಕ ನಾವು ನೀವೆಲ್ಲರೂ ಹೋರಾಟಕ್ಕಿಳಿಬೇಕಾಗಿದೆ. ನಾವು ನೀವೆಲ್ಲರೂ ಹೋರಾಟಕ್ಕಿಳಿಬೇಕಾಗಿದೆ. ಎಂಥ ಹೋರಾಟ? ಶರಣರು ಕಟ್ಟಿಕೊಂಡು ಬದುಕು ನಡೆಸಿದ ಆ ಹೋರಾಟ ಮುಂದುವರಿಸಬೇಕಾಗಿದೆ. ಈ ಹೋರಾಟ ಅಷ್ಟು ಗಟ್ಟಿಮುಟ್ಟವಾಗಿರ್ತಂಥ ಹೋರಾಟ. ಇಂಥ ಸನ್ನಿವೇಶ ಕತ್ತಲು ಕವಿದಿದೆ, ಬೆಳಕು ಕಾಣಬೇಕಾದರೆ ನಮಗೆ ಒಂದೇ ದಾರಿ, ಅದು ಶರಣರ ನಿಲುವು, ಶರಣರ ದಾರಿ, ವಚನ ಸಾಹಿತ್ಯ ಎಂಬ ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ನನ್ನ ನುಡಿಯುವ ಕಾರ್ಯಕ್ರಮ. ನಿಮ್ಮೆಲ್ಲರ ಪವಿತ್ರ ಪಾದಗಳಲ್ಲಿ ಭಕ್ತಿಯ ಶರಣಾರ್ಥಿಗಳು. ನಾನು ಕಂಡ ವೀರಭದ್ರಪ್ಪಣ್ಣ ಕುರುಕುಂದಿ ಬಂಧುಗಳೇ, ನಾನು 4/4/2007 ಇಸ್ವಿನಲ್ಲಿ ಬಸವ ಕೇಂದ್ರದ ಸಂಚಾಲಕನಾಗಿ ಇಲ್ಲಿ ಬಂದಾಗ ನನಗೆ ಯಾವುದೇ ವಿಧವಾದಂಥ ಮಾಹಿತಿಯನ್ನು ನಮ್ಮ ಪೂಜ್ಯರು ಶ್ರೀಮಠದಿಂದ ನನಗೆ ಒದಗಿಸಿಕೊಳ್ಳಿಲ್ಲ. ಆದರೆ ಪುಣ್ಯಾತ್ಮರಾದಂಥ ವೀರಭದ್ರಪ್ಪ ಕುರುಕುಂದಿಯವರು ಅನಿರೀಕ್ಷಿತವಾಗಿ ನನಗೆ ಭೇಟಿಯಾದರು. ಅವರ ಮಗಳ ಮದುವೆಯ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಆನಂತರ ಅವರು ಏನು ನಡೆಸ್ಕೊಳ್ತಿದ್ರು ಅಂದರೆ, ವಿಶೇಷವಾಗಿ ಬಸವತತ್ವವನ್ನು ದಿನನಿತ್ಯದಲ್ಲಿ, ತಿಂಗಳಲ್ಲಿ ಕೊನೆಯ ಪಕ್ಷ ಅಂದರೆ ಒಂದು 25 ದಿನನಾದರೂ ಸಹ ಅವರು ಬಸವತತ್ವವನ್ನು ಹಳ್ಳಿಗಳಲ್ಲಿ ಹೋಗಿ ಇವರೇ ಡೇಟ್ ಫಿಕ್ಸ್ ಮಾಡ್ಕೊಂಡು ಇವರೇ ಜನಗಳಿಗೆಲ್ಲ ಉಪಯೋಗಿಸ್ಕೊಂಡು ಅಲ್ಲಿ ಹೋಗಿ ನಮ್ಮ ಇಲ್ಲಿರ್ತಕ್ಕಂಥ ತಮ್ಮ ಸ್ನೇಹಿತನ ಒಂದು ವೆಹಿಕಲ್ ತಕ್ಷಣ ಜನಗಳನ್ನು ತುಂಬಿಕೊಂಡು ಆ ಹಳ್ಳಿಗೆ ಹೋಗಿ ಬಸವತತ್ವವನ್ನು ಪ್ರಚಾರ ಮಾಡ್ಕೊಂಡು ಆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಊರಸ್ತುಗಳು ಆ ಹಳ್ಳಿನಲ್ಲಿ ಪ್ರಸಾದ ಕೊಟ್ಟರೆ ಬಿಡುವುದು, ಬಿಟ್ಟರೆ ಬಿಡ್ಬೋದು. ಆದರೆ ಅವ್ರು ಕರ್ಕೊಂಬಂದು ತಮ್ಮ ಮನೆಯಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿ ಮತ್ತೆ ಅವ್ರ ಮನೆಗಳಿಗೆ ಹೋಗಿ ಬಿಟ್ಟು ಬರ್ತಿದ್ದಾರೆ. ಇಂಥ ಒಂದು ಕಾರ್ಯಕ್ರಮವನ್ನು ನಾನು ನೋಡಿದ್ದು ಮೊದಲಿಗೆ ವೀರಭದ್ರಪ್ಪ ಕುರುಕುಂದಿಯವರು. ಅವರ ಕಾರ್ಯಕ್ರಮವನ್ನು ನಾವೆಲ್ಲರೂ ಸಹ ಅವರ ಮಾದರಿಯ ಚಿಂತನೆಗಳನ್ನ ನಾವು ಹಂಚ್ಕೊಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರ ಜೊತೆಯಲ್ಲಿ ಹೆಚ್ಚು ನಾನು ಅವರ ಅನುಭವವನ್ನು ನಾನು ಪಡೀತಕ್ಕಂಥ ಒಂದು ಇದರಲ್ಲಿ ಧೀಮಂತನಾಗಿ ನಾನು ಕೆಲಸ ಮಾಡ್ತೀನಿ.